ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ತುಮಕೂರು ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಜಿ ಪ್ರಭುರವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ನೇಮಕಗೊಂಡಿರುವ ಹಿನ್ನೆಲೆ ಇಂದು ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಈ ಸಮಾರಂಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕೃಷ್ಣಪ್ಪನವರು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಇನ್ನಿತರರು ಹಾಜರಿದ್ದರು. ವರದಿ ಕಲ್ಪತರು ನ್ಯೂಸ್. ಅವರಿಗೆ ವಿಶ್ವಮಾನ್ಯದಲ್ಲಿ ಅವರಿಗೆ ಸ್ಥಾನವನ್ನು ಕಲ್ಪಿಸಿಕೊಡೋದಕ್ಕೆ ಬಳಸೋದಕ್ಕೆ ನಾವು ದೇಶವನ್ನ ಕಟ್ಟಿದ್ದೇವೆ. ಎಷ್ಟೋ ಸಂದರ್ಭದಲ್ಲಿ ನನಗನ್ಸುತ್ತೆ ನಮ್ಮ ಎನರ್ಜಿಗಳನ್ನ ಈ ವ್ಯಾಜ್ಯಗಳನ್ನ ನೋಡಿದಾಗ, ಗಲಾಟೆಗಳನ್ನ ನೋಡಿದಾಗ, ದೂರುಗಳನ್ನ ನೋಡಿದಾಗ ಒಬ್ಬ ವ್ಯಕ್ತಿಯಾಗಿ ನಮ್ಮ ಶಕ್ತಿಯನ್ನ ನಾವು ಎಷ್ಟು ನಮ್ಗೆ ಅರಿವಿಲ್ದಲೆ, ನಮ್ಗೆ ಅದರ ಪರಿವೇ ಇಲ್ದಲೆ ನಮ್ಮ ಯೌವನವನ್ನ ಅಥವಾ ನಮ್ಮ ಶಕ್ತಿಯನ್ನ, ನಮ್ಮ ವಯಸ್ಸನ್ನ ಎಲ್ಲವನ್ನು ಕೂಡ ಎಷ್ಟು ವ್ಯಯ ಮಾಡ್ತಾ ಇದ್ದೇವೆ, ವೇಸ್ಟ್ ಮಾಡ್ತಾ ಇದ್ದೇವೆ ಅನ್ನೋ ಭಾವನೆ ಸಾಕಷ್ಟು ಬಾರಿ ನಮ್ಗೆ ಬಂತು. ನಾವೆಲ್ಲ ಸಕಾರಾತ್ಮಕವಾಗಿ ಚಿಂತನೆ ಮಾಡಿದ್ರೆ ಇರ್ಲಿ, ನಮ್ಮ ಮನೆಯಲ್ಲಿ ನಮ್ಮ ಮಗು ತಪ್ಪು ಮಾಡಿದ್ರೆ ಏನ್ ಮಾಡ್ತೀವಿ? ಬುದ್ಧಿವಾದ ಹೇಳ್ತೀವಿ, ತಿದ್ದೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸಮಾಜದಲ್ಲಿ ಎಲ್ಲ ವರ್ಗಗಳಿದೆ, ಜಾತಿಗಳಿದೆ, ಧರ್ಮಗಳಿದೆ. ಇವೆಲ್ಲವನ್ನು ಕೂಡ ನಾವು ಯಾಕೆ ಒಟ್ಟಿಗೆ ತಗೊಂಡೋಗಕ್ಕಾಗಲ್ಲ? ನಮ್ಮ ಸಂಕಲ್ಪ ಮುಖ್ಯ ಅಷ್ಟೇ. ನಮಗೆ ನಮ್ಮ ಒಗ್ಗಟ್ಟಿನ ಶಕ್ತಿ, ಸಂವಿಧಾನದ ಆಶಯ, ನಮ್ಮೆಲ್ಲರ ಭವಿಷ್ಯದ ಬಗ್ಗೆ ಕಾಳಜಿ ಇದ್ದಿದ್ದೇ ಆದರೆ ನಾವು ಸಕಾರಾತ್ಮಕ ವ್ಯಕ್ತಿಗಳಾಗಿ ಮೊದಲು ನಾವು ಯಾವುದೇ ಕೆಲಸ ಮಾಡಿ ಮೊದಲು ನಾವು ಪಾಸಿಟಿವ್ ಹ್ಯೂಮನ್ ಬೀಯಿಂಗ್ ಆಗಬೇಕು. ಅದು ಒಂದು ದೇಶ ತನ್ನ ಪ್ರಜೆಯಿಂದ ನಿರೀಕ್ಷೆ ಮಾಡೋದು. ಬಾಯಿ ಮಾತಿನಲ್ಲಿ ಭಾರತ ಮಾತೆ ಅಂದ್ರೆ, ತಾಯಿಯ ಸ್ಥಾನ ಕೊಟ್ಟರೆ, ಇನ್ನೊಂದು ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ದೇಶ ತನ್ನ ನಾಗರಿಕರಿಂದ ದೇಶ ಖಂಡಿತವಾಗ್ಲೂ ಅದನ್ನು ಬಯಸೋದಿಲ್ಲ. ಒಂದು ದೇಶ ತನ್ನ ನಾಗರಿಕರಿಂದ ಬಯಸ್ತಕ್ಕಂಥದ್ದು ಆ ನಾಗರಿಕ ಸದೃಢವಾಗಿ ಬೆಳಿಬೇಕು. ಅದು ಸ್ವಾಭಾವಿಕವಾಗಿ ದೇಶ ಬೆಳೀತಾ ಹೋಗ್ತದೆ. ಈ ಬೆಳವಣಿಗೆಗೆ ಪೂರಕ ಶಕ್ತಿ ಶಿಕ್ಷಣ. ನಮ್ಗೆಲ್ಲರಿಗೂ ಗೊತ್ತಿದೆ, ಇಷ್ಟು ಜನ ನಾವೆಲ್ಲ ಇದ್ದೀವಿ ಅಂದ್ರೆ ನಮ್ಮ ಜಾತಿ ಬೇರೆ ಇರ್ಬೋದು, ಧರ್ಮ ಬೇರೆ ಇರ್ಬೋದು, ಆಚಾರ ವಿಚಾರಗಳು ಬೇರೆ ಇರ್ಬೋದು, ಹುದ್ದೆಗಳು ಬೇರೆ ಇರ್ಬೋದು, ಪ್ರವೃತ್ತಿ ಬೇರೆ ಇರ್ಬೋದು, ಏನೇ ಇದ್ರೂ ಕೂಡ ನಾವೆಲ್ಲ ಇದ್ದೀವಿ ಅಂದ್ರೆ ಶಿಕ್ಷಣ ನಮ್ಮನ್ನೆಲ್ಲ ಈ ಸ್ಥಾನಕ್ಕೆ, ನಮ್ಮನ್ನೆಲ್ಲ ಈ ಒಂದು ವೇದಿಕೆಗೆ ತಂದು ನಿಲ್ಲಿಸಿದೆ. ಅದು ಇಡೀ ದೇಶಕ್ಕೆ ಶಕ್ತಿಯನ್ನ ಕೊಡ್ತಾ ಇದೆ. ಅತ್ಯಂತ ಹೆಚ್ಚು ಸಮಯ ಮತ್ತು ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ಅವರ ಕೆಲಸ ಮಾಡಿರ್ತಕ್ಕಂಥ ಅನುಭವಗಳನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಜೊತೆಗೆ ನಾವಿಲ್ಲಿ ಹೆಚ್ಚು ಹೇಳೋಂಥದ್ದು, ಭಾಷಣ ಮಾಡೋ ಅಂಥದ್ದು ಏನೂ ಇಲ್ಲ. ಆದ್ರೆ ಆತ್ಮಸಾಕ್ಷಿಗೆ ದ್ರೋಹ ಮಾಡಿಕೊಂಡು ಸುಮ್ಮನೆ ಅವ್ರನ್ನ ಹೊಗಳಿ ಒಂದಶೋಲಕ್ಕೆ ಏರ್ಸಂಥದ್ದು ಮಾಡೋದಕ್ಕಿಂತ ಬದಲಾಗಿ ನಿಜ ಜೀವನದಲ್ಲಿ ಅವರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ದಯಮಾಡಿ ಯಾರು ಗಲಾಟೆ ಮಾಡಬೇಡಿ, ಪ್ಲೀಸ್ ಯಾರು ಗಲಾಟೆ ಮಾಡಬೇಡಿ. ಬಹಳ ಅತ್ಯುತ್ತಮವಾದಂತಹ ಒಂದು ಗೌರವಯುತವಾದಂತಹ ಕಾರ್ಯಕ್ರಮ ಇದು. ದಯಮಾಡಿ